ಸಾಂಬಾರು ಬೀಜ ಅರ್ಧ ಕೆಜಿ ಪ್ಯಾಕೆಟ್ ಇದು 120 ರೂಪಾಯಿ ಇದೆ. ಆಮೇಲೆ 100 ಗ್ರಾಮ್ ಇದ್ದು ಕಬಾಬ್ ಪುಡಿಗಳು ಒಂದು 6 ಪ್ಯಾಕೆಟ್ ಇದೆ. ಇನ್ನು ಇದೊಂದು ಸಾಫ್ ಅವ್ರದ್ದು ಕಬಾಬ್ ಪುಡಿ, ಅದು ಒಂದು ಪ್ಯಾಕೆಟ್ ಇದೆ. ಮತ್ತು ನಿಶಾ ಅವ್ರದ್ದು ಏರ್ ಕಲರ್ ಇದೊಂದು 6, VIP ಇದು ಎಲ್ಲ ಏರ್ ಕಲರು, ಪುಳಿಯೋಗರೆ ಒಂದು ಪ್ಯಾಕೆಟ್. ನೋಡಿ ಇಷ್ಟೊಂದು ಐಟಮ್ ಹಾಳಾಗಿದೆ. ಒಂದು 500ರಿಂದ 600 ರೂಪಾಯಿ ಪ್ರಾಡಕ್ಟ್ ಹಾಳಾಗಿದೆ. ಇದೆಲ್ಲ ರಿಟರ್ನ್ ಕೊಡ್ತಾರೆ, ನಮಗೆ ಕೊಡಲ್ಲ ಅಂತಲ್ಲ. ತುಂಬ ದಿನ ಆದರೆ ಎಕ್ಸ್ಪೈರಿ ಆಗಿ 1-2 ತಿಂಗಳೊಳಗೆ ಕೊಡಬೇಕು. 5-6 ತಿಂಗಳ ಮೇಲೆಲ್ಲ ಆದರೆ ಎಕ್ಸ್ಪೈರಿ ಆಗಿನೇ 5-6 ತಿಂಗಳ ಮೇಲೆ ಆದರೆ ಕೊಡಲ್ಲ. ಇದು ನಾನು ನೋಡ್ದೇ ಎಕ್ಸ್ಪೈರಿ ಆಗಿ 5-6 ತಿಂಗಳಾಗಿತ್ತು, ಅದಕ್ಕೆ ಇದು ರಿಜೆಕ್ಟ್ ಮಾಡಿ ಹೋಗಿದ್ದಾರೆ, ಕೊಡಲಿಲ್ಲ. ನೋಡಿ ಇಷ್ಟೊಂದು ಹಾಳಾಗಿದೆ. ಪರವಾಗಿಲ್ಲ, ಅಂಗಡಿ ಅಂತ ಆದಮೇಲೆ ಲಾಭನಷ್ಟೇ ಇದ್ದಿದೆ. ಮತ್ತು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬರೀ ನಾವು ನಷ್ಟ ಆಗಿದ್ದನ್ನೇ ಲೆಕ್ಕ ಆಗಬಾರ್ದು, ಲಾಭನ ಆಗುತ್ತೆ. ಒಂದು 100 ರೂಪಾಯಿ ಲಾಭ ಆದರೆ ಅದರಲ್ಲಿ ಒಂದು 10-20 ರೂಪಾಯಿ ಈ ಥರ ಹಾಳಾಗಿ ಹೋಗುತ್ತೆ. ಮತ್ತು ಇದನ್ನೆಲ್ಲ ಈಗ ಬಿಸಾಡೋಣ ಕವರಿಗೆ ಹಾಕಿ. ಮತ್ತು ಯಾವುದೇ ಒಂದು ಪ್ರಾಡಕ್ಟ್ ಆಗಿ ನಮಗೆ ಗೊತ್ತಿರುತ್ತೆ ಸಂಘೆಯವ್ರಿಗೆ, ತುಂಬ ದಿನ ಆಗಿರುವಂಥದ್ದು ದಯವಿಟ್ಟು ನಾವು ಡೇಟ್ ನೋಡೇ ಕೊಡಬೇಕು. ಇಲ್ಲದಿದ್ದರೆ ಕಸ್ಟಮರ್ಗೆ ಸುಮ್ಮನೆ ತೊಂದರೆ ಆಗುತ್ತೆ. ನಾನು ಅಷ್ಟೇ, ನನಗೆ ಗೊತ್ತಿರುತ್ತೆ ಇಂಥ ಐಟಮ್ ಬಂದು ಇಷ್ಟು ದಿನ ಆಗಿದೆ ಅಂಥೇಳಿ. ಅದಕ್ಕೆ ಆ ಒಂದು ಐಟಮ್ನೆಲ್ಲ ನಾನು ಡೇಟ್ ನೋಡೇ ಕೊಡೋದು. ಮತ್ತು ಹಾಗೆ ಕೊಡೋಕ್ಕೆ ಹೋಗಲ್ಲ. ನನಗೆ ಲಾಸ್ ಆದರೂ ಪರವಾಗಿಲ್ಲ, ನನ್ನ ಕಸ್ಟಮರ್ಗೆ ಚೆನ್ನಾಗಿರಬೇಕು ಅಷ್ಟೇ ನನ್ನ ಉದ್ದೇಶ. ಬನ್ನಿ ಇದನ್ನು ಬಿಸಾಡೋಣ.